ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಬೌ ನಾಯಿಗಳ ಕಾಟ ಎಲ್ಲ ಕಡೆನೂ ಕಾಣ್ತಾನೆ ಇದೆ. ಸುಪ್ರೀಂ ಕೋರ್ಟ್ ಸಾಕಷ್ಟು ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟ ಹೊರತಾಗಿಯೂ ಸಹ ಬಹಳಷ್ಟು ಕಡೆ ನಾಯಿಗಳ ಉಪಟಳದಿಂದ ಜನರಿಗೆ ಮುಕ್ತಿ ಸಿಕ್ಕಿಲ್ಲ. ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದರಿಂದ ವಿಭಿನ್ನ ಅಂತಲೇ ಹೇಳ್ಬೋದು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿನ ನಾಯಿಗಳಿಗಾಗಿಯೇ ಒಂದು ಹೈಟೆಕ್ ಕೇಂದ್ರವನ್ನು ಮಹಾನಗರ ಪಾಲಿಕೆ ಸ್ಥಾಪನೆ ಮಾಡಿದೆ. ಇಲ್ಲಿ ಸಾಕಷ್ಟು ಸುಸಜ್ಜಿತ ವ್ಯವಸ್ಥೆಗಳನ್ನು ಮಾಡಲಾಗಿದ್ದು, ನಾಯಿಗಳ ಸಂತಾನಹರಣ ಸೇರಿ ಬೇರೆ ಬೇರೆ ರೀತಿಯ ಒಂದು ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಈ ರೀತಿಯ ಒಂದು ಏನು ಹೈಟೆಕ್ ಶ್ವಾನ ಕೇಂದ್ರದಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ ಮತ್ತು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಹೈಟೆಕ್ ಶ್ವಾನ ಕೇಂದ್ರದ ಬಗ್ಗೆ ಹೇಳ್ತಾ ಇದ್ದೆ. ಈಗ ಏನು ಹುಬ್ಬಳ್ಳಿ ಏನು ರಾಜ್ಯದ ಅಂತಲ್ಲ, ದೇಶಾದ್ಯಂತ ಎಲ್ಲಿ ನೋಡಿದ್ರು ಸಹ ನಾಯಿಗಳು, ಬೀದಿ ನಾಯಿಗಳ ಹಾವಳಿ ಮಿತಿಮೀರ್ತಾ ಇದೆ. ಈ ಒಂದು ಏನು ಅದರಲ್ಲೂ ಮಕ್ಕಳು, ವಯೋವೃದ್ಧರು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಈ ಒಂದು ನಾಯಿ ಕಡಿತ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಏನಂದರೆ ಸುಪ್ರೀಂ ಕೋರ್ಟ್ ಸಹ ಸಾಕಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ. ಏನು ನಾಯಿಗಳಿಗೆ ಸಂತಾನಹರಣ ಇರ್ಬೋದು ಮತ್ತು ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಲಿಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಆ ಸೂಚನೆ ಹೊರತಾಗಿಯೂ ಸಹ ಬಹಳಷ್ಟು ಕಡೆ ಏನಂದರೆ ನಾಯಿಗಳ ಹಾವಳಿ ಮುಂದುವರೆದಿದೆ. ಮತ್ತು ಅದರಲ್ಲೂ ವಿಶೇಷವಾಗಿ ಏನು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಈ ಒಂದು ನಾಯಿಗಳ ಹಾವಳಿ ಮಿತಿಮೀರಿದೆ ಅಂತಲೇ ಹೇಳ್ಬೋದು. ಹುಬ್ಬಳ್ಳಿ ಧಾರವಾಡದಲ್ಲೂ ಸಹ 40,000 ಅವಳಿ ನಗರದಲ್ಲಿ 40,000 ಶ್ವಾನಗಳಿದ್ದಾವೆ. ಈ ಪೈಕಿ ಕೇವಲ 20% ಮಾತ್ರ ಒಂದು ಏನು ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಏನು ಆ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪಾಲನೆ ಮಾಡೋ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಒಂದು ಸುಸಜ್ಜಿತವಾದ ಒಂದು ಹೈಟೆಕ್ ಕೇಂದ್ರವನ್ನು ಅಸ್ತಿತ್ವಕ್ಕೆ ತಂದಿದೆ. ಇದು ರಾಜ್ಯದಲ್ಲಿನೇ ಪ್ರಥಮ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ಸುಸಜ್ಜಿತ ವ್ಯವಸ್ಥೆಗಳನ್ನ ಈ ಒಂದು ಕೇಂದ್ರದಲ್ಲಿ ಮಾಡಲಾಗಿದೆ. ಹುಬ್ಬಳ್ಳಿ ತಾಲೂಕಿನ ಶಿವಳ್ಳಿ ಗ್ರಾಮದ ಬಳಿ 4,250 ಸ್ಕ್ವೇರ್ ಫೀಟ್ ಚದುರ ಅಡಿ ವ್ಯಾಪ್ತಿನಲ್ಲಿ ಈ ಒಂದು ಸುಸಜ್ಜಿತ ಕೇಂದ್ರ ತಲೆ ಎತ್ತಿದೆ. 1,30,30,00,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸುಸಜ್ಜಿತ ಕೇಂದ್ರವನ್ನು ಒಂದು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಶ್ವಾನಗಳ ಸಂತಾನಹರಣಕ್ಕಾಗಿಯೇ ಅಂದರೆ ಏನು ಪ್ರಾಣಿಗಳ ಏನು ಸಂತಾನಹರಣಕ್ಕಾಗಿಯೇ ಇಲ್ಲಿ ಒಂದು ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಂದರೆ ಬರೀ ಸಂತಾನಹರಣ ಅಂತಲ್ಲ, ಇಲ್ಲೇನು ಹೊರಗಿನಿಂದ ಏನು ಇಲ್ಲಿ ಏನು ಆ ನಾಯಿಗಳೇನು ಬೀದಿ ನಾಯಿಗಳಿದ್ದಾವೆ, ಆ ಒಂದು ಬೀದಿ ನಾಯಿಗಳನ್ನ ತಂದು ಅಲ್ಲಿ ಇಡಲಿಕ್ಕೆ, ಅವಕ್ಕೆ ಊಟ ಹಾಕಲಿಕ್ಕೆ ಇತ್ಯಾದಿ ವ್ಯವಸ್ಥೆಗಳನ್ನು ಸಹ ಇಲ್ಲಿ ಮಾಡಲಾಗಿದೆ. ಇಲ್ಲಿ ಏನು 31 ಕೇಜ್ಗಳನ್ನ ನಿರ್ಮಾಣ ಮಾಡಲಾಗಿದೆ ಮತ್ತು ಅತ್ಯಾಧುನಿಕ ಯಂತ್ರಗಳ ಸಂತಾನಹರಣ ಚಿಕಿತ್ಸೆಗಾಗಿಯೇ ಅತ್ಯಾಧುನಿಕ ಯಂತ್ರಗಳನ್ನು ಸಹ ಅಳವಡಿಕೆ ಮಾಡಲಾಗಿದೆ. ಈಗೇನು 31 ಕೇಜ್ಗಳಲ್ಲಿ ಈಗ ರೇಬಿಸ್ ಪೀಡಿತ ಒಂದೇನು ಸೋಂಕಿತ ನಾಯಿಗಳಿಗಾಗಿಯೇ ಪ್ರತ್ಯೇಕ ಒಂದು ಏನು ಒಂದು ಸೆಲ್ ಮಾಡಲಾಗಿದೆ. ಏನು ಮತ್ತು ಬೇರೆ ಬೇರೆ ಇದಕ್ಕೆ ಏನಂದರೆ ಒಂದೇನು ಸಪ್ರೇಟ್ ಸೆಕ್ಷನ್ಗಳನ್ನ ಪಾರ್ಟಿಷನ್ಗಳನ್ನ ಮಾಡಲಾಗಿದೆ. ಈ ರೀತಿ ಒಂದು ಏನು 31 ಅಂದರೆ ಪ್ರತಿ ಇದರಲ್ಲೂ ಸಹ ಏನು ಬ್ಯಾರಕ್ನಲ್ಲೂ ಸಹ ಒಂದು 5ರಿಂದ 6 ನಾಯಿಗಳಂದರೆ ಒಟ್ಟು ಒಂದು 150ರಿಂದ 160 ಶ್ವಾನಗಳಿಗೆ ಅಲ್ಲಿ ಇಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಈಗ ಸಂತಾನಹರಣ ಮಾಡಿದ ನಂತರ ಏನು ಸಂತಾನಹರಣ ಚಿಕಿತ್ಸೆಗೆ ಗುರಿಯಾಗುವಂಥ ನಾಯಿಗಳಿಗೂ ಸಹ ಪ್ರತ್ಯೇಕ ಒಂದು ವ್ಯವಸ್ಥೆಗಳನ್ನ ಇಲ್ಲಿ ಮಾಡಲಾಗಿದೆ. ಈ ರೀತಿ ಅಂದರೆ ಒಂದು ಹೊರಗಿನಿಂದ ಏನು ಬೀದಿಯಿಂದ ಏನು ಹಿಡಿದು ತಂದ ನಾಯಿಗಳನ್ನ ಒಂದು ಪ್ರತ್ಯೇಕವಾಗಿ ಇಡೋದು, ರೇಬಿಸ್ಗೆ ಗುರಿಯಾದಂತಹ ರೇಬಿಸ್ ಒಂದು ಸೋಂಕಿತ ನಾಯಿಗಳಿಗೆ ಪ್ರತ್ಯೇಕ ವ್ಯವಸ್ಥೆ, ಈ ರೀತಿ ಪ್ರತ್ಯೇಕ ಮಾಡೋದ್ರ ಜೊತೆಗೆ ಏನಂದರೆ ಅಲ್ಲಿ ಆ ಒಂದೇನು ಏನು ಏನು ಸೊಳ್ಳೆ ಇತ್ಯಾದಿಗಳ ಹುಳ ಉಪ್ಪಡಿ ಕಾಟದಿಂದ ತಪ್ಪಿಸ್ಲಿಕ್ಕೂ ಸಹ ಅಲ್ಲಿ ಒಂದು ಜಾಲಿ ಮಾದರಿಯಲ್ಲಿ ಒಂದು ಏನು ಶೀಟ್ ಹಾಕುವಂತಹ ಒಂದೇನು ಈ ರೀತಿಯ ಒಂದು ವ್ಯವಸ್ಥೆಗಳನ್ನ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಮತ್ತು ಏನು ಆ ಸಂತಾನಹರಣಕ್ಕಾಗಿಯೇ ಒಂದು ಸಪ್ರೇಟ್ ಏನು ಒಂದು ಅತ್ಯಾಧುನಿಕ ಯಂತ್ರವನ್ನು ಸಹ ಇಲ್ಲಿ ಅಳವಡಿಕೆ ಮಾಡಲಾಗ್ತಾ ಇದೆ. ಏನು ಆ ಒಂದು ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಮಾರ್ಗಸೂಚಿಗಳ ಅನ್ವಯನೇ ಈ ಒಂದು ಕೇಂದ್ರ ತಲೆ ಎತ್ತಿದೆ ಅಂತ ಹೇಳ್ಬೋದು. ಪಾಲಿಕೆ ವತಿಯಿಂದ ನಮ್ಮ ಸಾಮಾನ್ಯ ಸಭೆಯಲ್ಲಿ ಅಪ್ರೂವ್ ತೆಗೆದುಕೊಂಡು ನಮ್ಮ ಹೆಲ್ತ್ ಕಮಿಟಿ ಸದಸ್ಯರು ಎಲ್ಲರೂ ಬೇರೆ ಬೇರೆ ಒಂದು ಬೇರೆ ಬೇರೆ ಸಿಟಿಗೆ ವಿಸಿಟ್ ಮಾಡಿ ಅಲ್ಲಿ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಗಾಗಿ ಯಾವ ಥರ ಬಿಲ್ಡಿಂಗ್ ಇರಬೇಕು ಅನ್ನೋದನ್ನು ಒಂದು ಅವರು ಕೂಡ ಒಂದು ಅಧ್ಯಯನ ಮಾಡಿ ರಿಪೋರ್ಟ್ ಕೊಟ್ಟಿದ್ರು. ನಮ್ಮ ಇಂಜಿನಿಯರ್ಸು ಬೇರೆ ಬೇರೆ ಒಳ್ಳೆಯ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಬಿಲ್ಡಿಂಗ್ ಮತ್ತು ಫೆಸಿಲಿಟಿ ಇರುವಂಥ ಪ್ಲೇಸಸ್ಸನ್ನು ವಿಸಿಟ್ ಮಾಡಿ ಒಂದು DPR ರೆಡಿ ಮಾಡಿ ಪಾಲಿಕೆಯಿಂದ ನಾವು ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಬಿಲ್ಡಿಂಗ್ನ ನಾವು ಈಗಾಗಲೇ
ಮುಕ್ತಾಯಗೊಳಿಸಿದ್ವಿ. ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಇನ್ನೊಂದು ಅನಿಮಲ್ ನಮ್ಮ ಡಾಗ್ ಪಾಂಡ್ ಡಾಗಾಗಿ ಒಂದು ಡಾಗ್ ಶೆಲ್ಟರ್ ಡಾಗ್ ಪಾಂಡ್ ಮಾಡಬೇಕಾಗಿದೆ. ಅದು ಕೂಡ 2,59,00,000 ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ. ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವ್ ಆಗಿದೆ. ಅದು ಕನ್ಸ್ಟ್ರಕ್ಷನ್ ಹಂತದಲ್ಲಿ ಇದೆ. ಇದು ಒಂದು ವಿನೂತನವಾದಂಥ ಒಂದು ಒಳ್ಳೆ ಕಟ್ಟಡ ಪಾಲಿಕೆಯಿಂದ ಮಾಡಿದ್ದೇವೆ. ಸೊ ಅಲ್ಲಿ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅವ್ರೇನು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಫಾಲೋ ಮಾಡಿ ಏಜೆನ್ಸಿನೂ ಕೂಡ ಫಿಕ್ಸ್ ಮಾಡಿದ್ದೀವಿ. ಸೊ ಮುಂದಿನ ವಾರ ಅಲ್ಲಿ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. ಭಾಳ ಉತ್ತಮವಾದ ಕೆಲಸವನ್ನು ಮಹಾನಗರ ಪಾಲಿಕೆಯವರು ಮಾಡ್ತಾ ಇದ್ದಾರೆ. ಇದು ಏನು ಬೀದಿ ನಾಯಿ ಹಾವಳಿ ತುಂಬ ಇತ್ತು, ಹುಬ್ಬಳ್ಳಿ ಧಾರವಾಡ ನಗರ ಜನತೆಗೆ ತುಂಬ ತೊಂದರೆ ಆಗ್ತಾ ಇತ್ತು. ಅದನ್ನು ಅರಿತುಕೊಂಡು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಹೈಟೆಕ್ 1,30,00,000 ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಶ್ವಾನ ಕೇಂದ್ರವನ್ನು ನಿರ್ಮಾಣ ಮಾಡಿದೆ. ಮತ್ತು ಅಲ್ಲಿ ಸಂತಾನಹರಣ ಎಲ್ಲ ನಾಯಿಗಳನ್ನು ತೆಗೆದುಕೊಂಡು ಹೋಗಿ ಸಂತಾನಹರಣ ಮಾಡೋ ಮೂಲಕ ಆ ನಾಯಿಗಳನ್ನು ಸೇಫ್ ಆಗಿರ್ತದೆ. ಆಮೇಲೆ ಎಲ್ಲರಿಗೂ ತೊಂದರೆ ಆಗದಂಗೆ, ಯಾರಿಗೂ ತೊಂದರೆ ಆಗದಂಗೆ ನೋಡಿಕೊಳ್ಳುವ ಕೆಲಸವನ್ನು ಮಹಾನಗರ ಪಾಲಿಕೆ ಮಾಡಿದೆ. ಅದಕ್ಕೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಶ್ಲಾಘನೀಯ, ಅವರು ಮಾಡ್ತಾ ಇರೋದು ಕೆಲಸ ಶ್ಲಾಘನೀಯ. ಎಲ್ಲ ಮಹಾನಗರ ಏನು ಪ್ರಜೆಗಳಿದ್ದಾರೆ ಅವರಿಗೆ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಯಾಕಂದರೆ ರಾತ್ರಿ ತುಂಬ ತೊಂದರೆ ಕೊಡ್ತಾ ಇದ್ದು, ಮಕ್ಕಳಿಗೂ ತೊಂದರೆ ಆಗ್ತಾ ಇತ್ತು. ಅದಕ್ಕಾಗಿ ಅವರು ಇದು ಒಂದು ಒಳ್ಳೆಯ ಕೆಲಸವನ್ನು, ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿನೇ ಈ ರೀತಿಯ ಒಂದು ಅತ್ಯಾಧುನಿಕವಾದ ಒಂದು ಮಾದರಿಯಾದಂತಹ ಒಂದು ಕೇಂದ್ರ ಈ ಒಂದು ಶಿವಳ್ಳಿಯಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಈಗೇನು ಆದಷ್ಟು ಆಲ್ಮೋಸ್ಟ್ ಕಟ್ಟಡ ಪೂರ್ಣಗೊಂಡಿದೆ. ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಸಹ ಮಾಡಲಾಗಿದೆ. ಇಲ್ಲಿ ಏನಂದರೆ ಆದಷ್ಟು ಬೇಗ ಈ ಒಂದು ಕೇಂದ್ರವನ್ನು ಉದ್ಘಾಟನೆ ಮಾಡ್ತೀವಿ ಮತ್ತು ಸಂತಾನಹರಣ ಚಿಕಿತ್ಸೆಯನ್ನು ಅಲ್ಲಿನೇ ಆರಂಭಿಸ್ತೀವಿ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಯಾಕಂದರೆ ಇಲ್ಲಿವರೆಗೂ ಸಹ ಹುಬ್ಬಳ್ಳಿಯ ಒಂದು ಏನು ಖಾಸಗಿ ಕಟ್ಟಡದಲ್ಲಿ ಈ ಒಂದು ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗ್ತಾ ಇತ್ತು. ಆದರೆ ಅಲ್ಲಿ ಏನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಇಲ್ಲಿ ಏನು ಶ್ವಾನಗಳ ಸಂಖ್ಯೆ, ಸಂತಾನೋತ್ಪತ್ತಿ ಜಾಸ್ತಿ ಆಗ್ತಾನೆ ಹೊಂಟಿರೋದ್ರಿಂದಾಗಿ ಸಾಕಷ್ಟು ನಾಯಿಗಳ ಉಪಟಳ ಹೆಚ್ಚಾಗ್ತಾ ಇದೆ. ಹಾಗಾಗಿ ಆ ಒಂದು ಸಂತಾನಹರಣ ಶಸ್ತ್ರಚಿಕಿತ್ಸೆಯ ಒಂದು ಪ್ರಮಾಣನ ಹೆಚ್ಚು ಮಾಡಲಿಕ್ಕೆ ಅಲ್ಲಿ ಏನು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಆ ಒಂದು ಕೇಂದ್ರ ಕಾರ್ಯಾರಂಭ ಆಯ್ತಂದರೆ ನಾಯಿಗಳ ನಿಯಂತ್ರಣ ಗಣನೀಯವಾಗಿ ಒಂದು ಕಂಟ್ರೋಲಿಗೆ ಬರ್ತದಂತಲೇ ಹೇಳ್ಬೋದು. ಆ ಒಂದು ವಿಶ್ವಾಸನ ಇಟ್ಕೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿನೇ ಮಹಾನಗರ ಪಾಲಿಕೆ ಎಲ್ಲ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದಕ್ಕೆ ಪೂರಕವಾಗಿಯೇ ಈ ಒಂದು ಸುಸಜ್ಜಿತವಾದ ಹೈಟೆಕ್ ಕೇಂದ್ರವನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಆ ಒಂದು ಕಾರ್ಯಾರಂಭ ಆಯ್ತಂದರೆ ಅಲ್ಲಿ ಏನು ಶ್ವಾನಗಳಿಗೆ ಶೆಲ್ಟರ್ ಇರ್ಬೋದು ಮತ್ತು ಏನು ಸಂತಾನಹರಣ ಇರ್ಬೋದು ಇತ್ಯಾದಿಗಳ ಒಂದು ಕಾರ್ಯಚಟುವಟಿಕೆಗಳು ಆರಂಭಗೊಳ್ತವೆ. ಈ ಒಂದು ಮಹಾನಗರ ಪಾಲಿಕೆಯ ಕಾರ್ಯಕ್ಕೆ ಜನತೆಯೂ ಸಹ ಮೆಚ್ಚುಗೆ ವ್ಯಕ್ತಪಡಿಸ್ತಿದೆ. ಯಾಕಂದರೆ ನಾಯಿಗಳ ನಿಯಂತ್ರಣ ಸಾಕಷ್ಟು ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಹಾಗಿರ್ಬೇಕಾದ್ರೆ ನಾಯಿಗಳ ನಿಯಂತ್ರಣಕ್ಕೆ ಒಂದಷ್ಟು ವೈಜ್ಞಾನಿಕವಾದಂಥ ಒಂದು ಕ್ರಮಗಳನ್ನ ಮಹಾನಗರ ಪಾಲಿಕೆ ಕೈಗೊಂಡಿರೋದು ಸ್ವಾಗತಾರ್ಹ ಅನ್ನೋ ಒಂದು ಅಭಿಪ್ರಾಯವನ್ನು ಜನತೆ ವ್ಯಕ್ತಪಡಿಸಿದೆ. ಇದು ಒಂದು ರೀತಿಯಲ್ಲಿ ಬೇರೆ ಜಿಲ್ಲೆಗಳಿಗೆ, ಬೇರೆ ಮಹಾನಗರ ಪಾಲಿಕೆಗೂ ಸಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾರ್ಯ ಮಾದರಿ ಅಂತಲೇ ಹೇಳ್ಬೋದು. ಶಿವರಾಮ ಮಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.